ಪ್ರಭಾಕರ್ ಸರ್, ಈ ಪ್ರಕರಣದಲ್ಲಿ ಇಲ್ಲಿವರೆಗೂ ಯಾರ ಹೆಸರನ್ನು ಕೂಡ ಈತ ದೂರು ಕೊಟ್ಟವನು ಹೇಳಿಲ್ಲ. ಇವಾಗ SIT ಅಧಿಕಾರಿಗಳ ಮುಂದೆ ಕೂತ ಕೆಲವೊಂದಷ್ಟು ಹೆಸರಾದ್ರೂ ಅನಿವಾರ್ಯವಾಗಿ ಹೇಳಲೇಬೇಕಾಗತ್ತೆ. ಮೊದಲನೇದಾಗಿ ದಿನೇಶ್ ರಾವ್ ಅವರು ಹೇಳಿದ್ರು, DNA ಶಾಂಪಲ್ಸ್ ಮಾಡಿದ್ರೆ ಮಾತ್ರ ನಾವು ಅದನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಸಾಧ್ಯ ಅಂತ. DNA ಶಾಂಪಲ್ ತೆಗಿಬೇಕು ಅಂದ್ರೆ ಆ ಮೃತ ವ್ಯಕ್ತಿಯ ಹತ್ತಿರದ ನಿಕಟದ ಸಂಬಂಧಿ ಅವರ DNA ತಗೊಂಡು ಮ್ಯಾಚ್ ಮಾಡ್ಬೇಕಾಗತ್ತೆ. ನಾನು ಹೇಳೋದು, ಈ 100 ಶವಗಳನ್ನ ಹೋಗ್ತಾಗ ಹತ್ತಾರು ಹೆಣ ಸಿಗದಂತ ಕೊಲೆಗಳಾಗಿರ್ಬೇಕು. ಐಡೆಂಟಿಫೈಡ್ ಬಾಡಿ 10 ಯಾರು ಸಿಕ್ಲೇ ಇಲ್ಲ ಅಂತ ಒಂದು ಮಿನಿಮಮ್ ಒಂದು 10 ಕೇಸ್ ಅಲ್ಲಿ ರಿಜಿಸ್ಟರ್ ಆಗಿರ್ಬೇಕು ಆ ಸುತ್ತಮುತ್ತ ಪೊಲೀಸ್ ಠಾಣೆಯಲ್ಲಿ. ಯಾವುದು ಆಗಿಲ್ಲ ಅಂತ ಹೇಳಿದ್ರೆ ನೀವು ಮೃತದೇಹ ಇರ್ಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಯಾವ್ದಾದ್ರು ಒಂದು ದಾಖಲೆ ಇರಬೇಕು, ಮಿಸ್ಸಿಂಗ್ ಕಂಪ್ಲೇಂಟ್ ಇರ್ಬೇಕು ಯಾವ್ದಾದ್ರು ಊರಲ್ಲಿ. ಎಲ್ಲವನ್ನೂ ಒಬ್ಬನೇ ಮಾಡಿದೀನಿ ಅನ್ಬೇಕಾದ್ರೆ ಏನಾಗತ್ತೆ, ಡೆಸ್ಟ್ರಾಯಿಂಗ್ ಆಫ್ ಎವಿಡೆನ್ಸ್ 201 ಮಾಡ್ಬೇಕಾದ್ರೆ ಕೊಲೆ ಮಾಡಿದ್ ಗೊತ್ತಿರಲ್ಲ ಕೆಲವು ಜನಕ್ಕೆ. ಅದನ್ನ ತಗೊಂಡೋಗಿ ಎಲ್ಲೋ ಈ ಚಾರ್ಮಾಡಿ ಘಾಟಲ್ಲಿ ಬಿಸಾಕಿ ಅಲ್ಲಿ ಹುಡುಕಿ ಮಾಡಿದ್ದಾರೆ. ಕೆಲವು ಸರಿ ಎಲ್ಲೋ ಯಾರ್ದೋ ಜಮೀನಲ್ಲಿ ಹೋಗಿ ಅದನ್ನ ಹೂತಾಕ್ತಾರೆ, ಎಲ್ಲೋ ಕೆಲವು ಸಾರಿ ಹೊಳೆಯಲ್ಲಿ ಬಿಟ್ಟಾಕ್ತಾರೆ, ಎಲ್ಲೋ ಬಾಡಿ ಸಿಗ್ತದೆ. ಇವೆಲ್ಲವನ್ನು ನಾವು ನೋಡಿದ್ದೇವೆ. ಇಲ್ಲಿ 100 ಶವಗಳನ್ನ ಒಂದೇ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹುಗಿದಿದ್ದೇವೆ ಅಂತ ಹೇಳೋದಾದ್ರೆ, ನನ್ನ ಪ್ರಕಾರ ಆ ಠಾಣೆಯ ವ್ಯಾಪ್ತಿಯಲ್ಲಿ ಅವನು 95ರಿಂದ ಇದ್ದ ಅಂತೇಳಿ. 95 ಅಂದ್ರೆ ಈಗ 30 ವರ್ಷ ಆಯ್ತು. 30 ವರ್ಷಕ್ಕೆ ನನ್ನ ಅನುಭವದಲ್ಲಿ, ಕ್ರಿಮಿನಲ್ ಲಾಯರ್ ಆಗಿ ನನ್ನ ಅನುಭವದಲ್ಲಿ ಹೇಳೋದಾದ್ರೆ, 30 ವರ್ಷಕ್ಕೆ ಒಂದು 20-25 ಆದ್ರೂ ಮಿಸ್ಸಿಂಗ್ ಕಂಪ್ಲೇಂಟ್ ಇರ್ಬೇಕಾ? 20-25 ಮಿಸ್ಸಿಂಗ್ ಕಂಪ್ಲೇಂಟ್ ಅಲ್ಲಿ ರಿಜಿಸ್ಟರ್ ಆಗಿರ್ಬೇಕು, ಅಥವಾ ಪೊಲೀಸ್ನವ್ರು ತನಿಖೆ ಮಾಡಿದ್ರು ಸಿಕ್ಕಿಲ್ಲ ಅಂತ ಹೇಳ್ಬೇಕು. ಇದ್ಯಾವುದನ್ನು ಆಗದೆ ಏಕಾಏಕಿ 100 ಪ್ರಕರಣಗಳಾಗಿದೆ. ಇಂಥ ಪ್ರಕರಣ, ಸೌಜನ್ಯ ಪ್ರಕರಣ ಆಗಿತ್ತು, CBI ತನಿಖೆ ಮಾಡಿತು, CBI ಸ್ಪೆಷಲ್ ಕೋರ್ಟ್ ಆಯ್ತು, ಯಾರನ್ನೋ ಮಾಡಿದ್ರು, ನ್ಯಾಯಾಲಯ ತೀರ್ಪು ಕೊಟ್ಟಿದೆ. ನ್ಯಾಯಾಲಯ ತೀರ್ಪು ಕೊಟ್ಟಾದ್ಮೇಲೆ ಇದಾಯ್ತು. ಆದ್ರೆ ನಾನು ಹೇಳೋದು, ಈ 100 ತಲೆಬುರುಡೆ ಸಿಕ್ತು ಅಂದ ತಕ್ಷಣ ಆ 100 ತಲೆಬುರುಡೆಗೆ ಸಂಬಂಧಿಸಿದಂತ ಕ್ರಿಮಿನಲ್ ಪ್ರಕರಣಗಳು ದಾಖಲಾಗದೆ ಹೋದ್ರೆ ಕಂಪ್ಲೇಂಟ್ ಇವನು ಕಂಪ್ಲೇಂಟ್ ಆಗ್ಲಿಕ್ಕೆ ಆಗಲ್ಲ. ಇದು ಓನ್ಲಿ ಡೆಸ್ಟ್ರಾಯಿಂಗ್ ಆಫ್ ಎವಿಡೆನ್ಸ್ ಮಾಡಿ ಅವ್ರು ಅದಕ್ಕೆ ನೆಕ್ಸ್ಟ್ ಬ್ರೇಕಿಂಗ್ ಅಲ್ಲಿ ಅಂಶ ಆಯ್ತು ಸರ್, ನೀವು ಮುಂಚೆನೆ ಆನ್ಸರ್ ಹೇಳ್ತಿದ್ದೀರಿ. ಆ ಸಂಬಂಧಪಟ್ಟ ವ್ಯಕ್ತಿಗಳು ಹೇಳ್ಬೇಕಲ್ಲ. ಈಗಾದ್ರೂ ಇನ್ನು ಹೆಣ ಸಿಕ್ಕ ತಕ್ಷಣ ನಮ್ಮವ್ರು ಮಿಸ್ ಆಗಿದ್ದಾರೆ ಅಂತ ಈಗಲಾದ್ರೂ ಹೇಳ್ಬೇಕಲ್ಲ. ಮೊನ್ನೆ 270 ಜನ ತೀರ್ಕೊಂಡ್ಬಿಟ್ರು, DNA ಟೆಸ್ಟ್ ಮಾಡಿದ್ರು. ಕೊನೆಗೆ ಎಲ್ಲರೂ ಇಲ್ಲಿ ನಮ್ಮ ದೀಪಕ್ ಅಂತ ಫೊರೆನ್ಸಿಕ್ ಎಕ್ಸ್ಪರ್ಟ್ ಆಫ್ ಅಂಬೇಡ್ಕರ್ ಕಾಲೇಜ್ ಅವರು ಡೆಂಟಿಸ್ಟ್ ಅವ್ರು ಹೋಗಿ ಆ ಫೊರೆನ್ಸಿಕ್ ಮಾಡಿದ್ದಾರೆ. ಹಾಗಾಗಿ ನೀವು ಪೊಲೀಸ್ ಠಾಣೆಯಲ್ಲಿ ದೂರುಗಳನ್ನೇ ಇಲ್ದೇನೆ, ಆಮೇಲೆ ನಮ್ಮ ಸಮಾಜ ಕೂಡ ಹೇಳ್ತೇನೆ, 100 ಕೊಲೆಗಳಾದ್ರೆ ಒಬ್ಬ ಕೊಲೆಗಾರ ಸಿಕ್ಲಿಲ್ಲ ಅಂದ್ರೆ ಜನ ಸಾರ್ವಜನಿಕರು ಸುಮ್ಮನಿರೋದಿಲ್ಲ, ಪೊಲೀಸರ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ, ಹೋರಾಟ ಮಾಡ್ತಾರೆ. ಹಾಗಾಗಿ ಈಗ ಏಕಾಏಕಿ ಸಾರ್ವಜನಿಕ ವಿಚಾರ ಮಾಡಿದರೆ, ತನಿಖೆ ಮಾಡಿದ್ರು, ಸರ್ಕಾರದ ಜವಾಬ್ದಾರಿ. ಸರ್ಕಾರ ತನಿಖೆ ಮಾಡಿದ್ದನ್ನು ನಾನು ಸ್ವಾಗತ ಮಾಡ್ತೇನೆ. ಯಾಕಂದ್ರೆ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಅಲ್ಲಿ ಅಪರಾಧವನ್ನು ತನಿಖೆ ಮಾಡೋದು ಸರ್ಕಾರದ ಜವಾಬ್ದಾರಿ. ಸಚಿವರು ಹೇಳಿಕೆ ಏನ್ ಕೊಟ್ಟರು ಅಂತ ಹೇಳೋದಿಲ್ಲ. ಆದ್ರೆ ನಾನು ಕಳೆದ 2 ವರ್ಷದಲ್ಲಿ ನೋಡೋದಾದ್ರೆ ಸರ್ವಸಮರ್ಥರಾದ ಕಾನೂನು ಸಚಿವರು ರಾಜ್ಯಕ್ಕಿದ್ದಾರೆ. ಲಾ ಅಂಡ್ ಆರ್ಡರ್ ಸಂಬಂಧಪಟ್ಟಂಗೆ, ಕಾನೂನಿಗೆ ಸಂಬಂಧಪಟ್ಟಂಗೆ ನಾನು ನೋಡಿದ್ರೆ ಬೆಸ್ಟ್ ಲಾ ಮಿನಿಸ್ಟರ್ ವಿ ಆರ್ ಹ್ಯಾವಿಂಗ್. ಆದ್ರೆ ಸರ್ಕಾರ ಯಾವುದೇ ಅಪರಾಧಿಗಳನ್ನ ರಕ್ಷಣೆ ಮಾಡ್ತಿದೆ ಎಂಬತಕ್ಕಂತ ಇದು ಅಲ್ಲ. ಆದ್ರೆ ಒಂದು ತಿಳ್ಕೊಳ್ಳಿ, ಈ ಪ್ರಕರಣದಲ್ಲಿ, ಈ DK ರವಿ ಪ್ರಕರಣದಲ್ಲಿ CBI ಕೊಟ್ರಪ್ಪ, ಏನಾಯ್ತು ಅಲ್ಟಿಮೇಟ್ಲಿ? DK ರವಿ ಪ್ರಕರಣದಲ್ಲಿ CBI ತನಿಖೆ ಕೊಟ್ಟರು. CBI ಸೈಡ್ ಇಟ್ ಇಸ್ ಸುಯಿಸೈಡ್ ಅಂತ ಡಿಸೈಡ್ ಆಯ್ತು. ಹಾಗಾಗಿ CBI ತನಿಖೆ ಕೊಟ್ಬಿಡಿ, SIT ಮಾಡಿ ಅಂತ ಹೇಳಿ ನಮ್ಮ ಬಾಯಿ ಚಪ್ಪಲಕ್ಕೆ ಹೇಳೋದು ಬಹಳ ಸುಲಭ. ಇಷ್ಟೆಲ್ಲ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ SIT ಮಾಡ್ತಾರೆ. ಆದ್ರೆ ಒಂದ್ ತಿಳ್ಕೊಳ್ಳಿ, SIT ಮಾಡ್ಲಿಕ್ಕೆ ಬೇಕಾದಂತ ಮೂಲಭೂತ ತನಿಖಾ ಪ್ರಕರಣಗಳಾಗ್ಲಿ, ಆ ಪೊಲೀಸ್ ಸ್ಟೇಷನ್ ದಾಖಲೆಗಳಾಗಲಿ ಈ ಪ್ರಕರಣದಲ್ಲಿ ಕಂಡಿಲ್ಲ ಅಂತ ನನಗನ್ನಿಸ್ತದೆ. ಅದು ತನಿಖೆ ಮಾಡ್ಲಿ, ಯಾವ ಅಪರಾಧಿಗಳನ್ನು ರಕ್ಷಣೆ ಮಾಡಬಾರ್ದು. ಅದು ಒಂದ್ ಹೇಳ್ತೇನೆ, ಎಲ್ಲೋ ಒಂದು ಊರಲ್ಲಿ ಆಯ್ತು ಅಂದ ತಕ್ಷಣ ಆ ಊರಿನಲ್ಲಿ ಇರೋರೆಲ್ಲ ಸಂಬಂಧ ಯಾರೋ ಇದ್ರು ಅಂತ ಹೇಳೋದಲ್ಲ. ಯಾವುದೇ ಒಬ್ಬ ವ್ಯಕ್ತಿ ಮೇಲೆ ನೀವು ಆಪಾದನೆ ಮಾಡ್ಬೇಕಾದ್ರೆ ಮೂಲಭೂತ ಅಂಶಗಳಿರ್ಬೇಕು, ಇಲ್ಲದೆ ಯಾರನ್ನೂ ಕೂಡ ಅಪರಾಧಿ ಅಂತ ಕರೀಬಾರ್ದು. ಪ್ರಶ್ನೆ ಇರೋದಲ್ಲೇನೆ ಸರ್, ಈ ಪ್ರಕರಣದಲ್ಲಿ ಇಲ್ಲಿವರೆಗೂ ಯಾರ ಹೆಸರನ್ನು ಕೂಡ ಈತ ದೂರು ಕೊಟ್ಟವನು ಹೇಳಿಲ್ಲ. ಇವಾಗ SIT ಅಧಿಕಾರಿಗಳ ಮುಂದೆ ಕೂತ ಕೆಲವೊಂದಷ್ಟು ಹೆಸರಾದ್ರೂ ಅನಿವಾರ್ಯವಾಗಿ ಹೇಳಲೇಬೇಕಾಗತ್ತೆ. ಮೊದಲನೇದಾಗಿ ದಿನೇಶ್ ರಾವ್ ಅವರು ಹೇಳಿದ್ರು, DNA ಶಾಂಪಲ್ಸ್ ಮಾಡಿದ್ರೆ ಮಾತ್ರ ನಾವು ಅದನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಸಾಧ್ಯ ಅಂತ. DNA ಶಾಂಪಲ್ ತೆಗಿಬೇಕು ಅಂದ್ರೆ ಆ ಮೃತ ವ್ಯಕ್ತಿಯ ಹತ್ತಿರದ ನಿಕಟದ ಸಂಬಂಧಿ ಅವರ DNA ತಗೊಂಡು ಮ್ಯಾಚ್ ಮಾಡ್ಬೇಕಾಗತ್ತೆ. ನಾನು ಹೇಳೋದು, ಈ 100 ಶವಗಳನ್ನ ಹೋಗ್ತಾಗ 10 ಹೆಣ ಸಿಗದಂತ ಕೊಲೆಗಳಾಗಿರ್ಬೇಕು. ಐಡೆಂಟಿಫೈಡ್ ಬಾಡಿ 10 ಯಾರು ಸಿಕ್ಲೇ ಇಲ್ಲ ಅಂತ ಒಂದು ಮಿನಿಮಮ್ ಒಂದು 10 ಕೇಸ್ ಅಲ್ಲಿ ರಿಜಿಸ್ಟರ್ ಆಗಿರ್ಬೇಕು ಆ ಸುತ್ತಮುತ್ತ ಪೊಲೀಸ್ ಠಾಣೆಯಲ್ಲಿ. ಯಾವುದು ಆಗಿಲ್ಲ ಅಂತ ಹೇಳಿದ್ರೆ ನೀವು
ಮೃತದೇಹ ಇರ್ಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಯಾವ್ದಾದ್ರು ಒಂದು ದಾಖಲೆ ಇರಬೇಕು, ಮಿಸ್ಸಿಂಗ್ ಕಂಪ್ಲೇಂಟ್ ಇರ್ಬೇಕು ಯಾವ್ದಾದ್ರು ಊರಲ್ಲಿ. ಎಲ್ಲವನ್ನೂ ಒಬ್ಬನೇ ಮಾಡಿದೀನಿ ಅನ್ಬೇಕಾದ್ರೆ ಏನಾಗತ್ತೆ, ಡೆಸ್ಟ್ರಾಯಿಂಗ್ ಆಫ್ ಎವಿಡೆನ್ಸ್ 201 ಮಾಡ್ಬೇಕಾದ್ರೆ ಕೊಲೆ ಮಾಡಿದ್ ಗೊತ್ತಿರಲ್ಲ ಕೆಲವು ಜನಕ್ಕೆ. ಅದನ್ನ ತಗೊಂಡೋಗಿ ಎಲ್ಲೋ ಈ ಚಾರ್ಮಾಡಿ ಘಾಟಲ್ಲಿ ಬಿಸಾಕಿ ಅಲ್ಲಿ ಹುಡುಕಿ ಮಾಡಿದ್ದಾರೆ. ಕೆಲವು ಸರಿ ಎಲ್ಲೋ ಯಾರ್ದೋ ಜಮೀನಲ್ಲಿ ಹೋಗಿ ಅದನ್ನ ಹೂತಾಕ್ತಾರೆ, ಎಲ್ಲೋ ಕೆಲವು ಸಾರಿ ಹೊಳೆಯಲ್ಲಿ ಬಿಟ್ಟಾಕ್ತಾರೆ, ಎಲ್ಲೋ ಬಾಡಿ ಸಿಗ್ತದೆ. ಇವೆಲ್ಲವನ್ನು ನಾವು ನೋಡಿದ್ದೇವೆ. ಇಲ್ಲಿ ನೂರಾರು ಶವಗಳನ್ನ ಒಂದೇ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಹುಗಿದಿದ್ದೇವೆ ಅಂತ ಹೇಳೋದಾದ್ರೆ, ನನ್ನ ಪ್ರಕಾರ ಆ ಠಾಣೆಯ ವ್ಯಾಪ್ತಿಯಲ್ಲಿ ಅವನು 95ರಿಂದ ಇದ್ದ ಅಂತೇಳಿ. 95 ಅಂದ್ರೆ ಈಗ 30 ವರ್ಷ ಆಯ್ತು. 30 ವರ್ಷಕ್ಕೆ ನನ್ನ ಅನುಭವದಲ್ಲಿ, ಕ್ರಿಮಿನಲ್ ಲಾಯರ್ ಆಗಿ ನನ್ನ ಅನುಭವದಲ್ಲಿ ಹೇಳೋದಾದ್ರೆ 30 ವರ್ಷಕ್ಕೆ ಒಂದು 20-25 ಆದ್ರೂ ಮಿಸ್ಸಿಂಗ್ ಕಂಪ್ಲೇಂಟ್ ಇರ್ಬೇಕಾ? 20-25 ಆದ್ರೂ ಮಿಸ್ಸಿಂಗ್ ಕಂಪ್ಲೇಂಟ್ ಅಲ್ಲಿ ರಿಜಿಸ್ಟರ್ ಆಗಿರ್ಬೇಕು, ಅಥವಾ ಪೊಲೀಸ್ನವ್ರು ತನಿಖೆ ಮಾಡಿದ್ರು ಸಿಕ್ಕಿಲ್ಲ ಅಂತ ಹೇಳಬೇಕು. ಇದ್ಯಾವುದನ್ನು ಆಗದೆ ಏಕಾಏಕಿ ನೂರಾರು ಪ್ರಕರಣಗಳಾಗಿದೆ. ಇಂಥ ಪ್ರಕರಣ, ಸೌಜನ್ಯ ಪ್ರಕರಣ ಆಗಿತ್ತು, ಸಿಬಿಐ ತನಿಖೆ ಮಾಡಿತು, ಸಿಬಿಐ ಸ್ಪೆಷಲ್ ಕೋರ್ಟ್ ಆಯ್ತು, ಯಾರನ್ನೋ ಮಾಡಿದ್ರು, ನ್ಯಾಯಾಲಯ ತೀರ್ಪು ಕೊಟ್ಟಿದೆ. ನ್ಯಾಯಾಲಯ ತೀರ್ಪು ಕೊಟ್ಟಾದ್ಮೇಲೆ ಇದಾಯ್ತು. ಆದ್ರೆ ನಾನು ಹೇಳೋದು, ಈ ನೂರಾರು ತಲೆಬುರುಡೆ ಸಿಕ್ತು ಅಂದ ತಕ್ಷಣನೇ ಆ ನೂರಾರು ತಲೆಬುರುಡೆಗೆ ಸಂಬಂಧಿಸಿದಂತ ಕ್ರಿಮಿನಲ್ ಪ್ರಕರಣಗಳು ದಾಖಲಾಗದೆ ಹೋದ್ರೆ ಕಂಪ್ಲೇಂಟ್ ಇವನು ಕಂಪ್ಲೇಂಟ್ ಆಗ್ಲಿಕ್ಕೆ ಆಗಲ್ಲ. ಇದೊಂದು ಡೆಸ್ಟ್ರಾಯಿಂಗ್ ಆಫ್ ಎವಿಡೆನ್ಸ್ ಮಾಡಿ ಅವನು ಅದಕ್ಕೆ ನೆಕ್ಸ್ಟ್ ಬ್ರೇಕಿಂಗ್ ಅಲ್ಲಿ ಅಂಶ ಇತ್ತು ಸರ್, ನೀವು ಮುಂಚೆನೆ ಆನ್ಸರ್ ಹೇಳ್ತಿದ್ದೀರಾ. ಆ ಸಂಬಂಧಪಟ್ಟ ವ್ಯಕ್ತಿಗಳು ಹೇಳ್ಬೇಕಲ್ಲ. ಈಗಾದ್ರೂ ಇನ್ನು ಹೆಣ ಸಿಕ್ಕ ತಕ್ಷಣ ನಮ್ಮವ್ರು ಮಿಸ್ ಆಗಿದ್ದಾರೆ ಅಂತ ಈಗಲಾದ್ರೂ ಹೇಳ್ಬೇಕಲ್ಲ. ಮೊನ್ನೆ 270 ಜನ ತೀರ್ಕೊಂಡ್ಬಿಟ್ರು. DNA ಟೆಸ್ಟ್ ಮಾಡಿದ್ರು. ಕೊನೆಗೆ ಎಲ್ಲರ ಇಲ್ಲಿ ನಮ್ಮ ದೀಪಕ್ ಅಂತ ಫೊರೆನ್ಸಿಕ್ ಎಕ್ಸ್ಪರ್ಟ್ ಆಫ್ ಅಂಬೇಡ್ಕರ್ ಕಾಲೇಜ್, ಅವರು ಡೆಂಟಿಸ್ಟ್, ಅವ್ರು ಹೋಗಿ ಆ ಫೊರೆನ್ಸಿಕ್ ಮಾಡಿದ್ದಾರೆ. ಹಾಗಾಗಿ ನೀವು ಪೊಲೀಸ್ ಠಾಣೆಯಲ್ಲಿ ದೂರುಗಳನ್ನೇ ಇಲ್ದೇನೆ, ಆಮೇಲೆ ನಮ್ಮ ಸಮಾಜ ಕೂಡ ಹೇಳ್ತೇನೆ, ನೂರಾರು ಕೊಲೆಗಳಾದ್ರೆ ಒಬ್ಬ ಕೊಲೆಗಾರ ಸಿಕ್ಲಿಲ್ಲ ಅಂದ್ರೆ ಜನ ಸಾರ್ವಜನಿಕರು ಸುಮ್ಮನಿರೋದಿಲ್ಲ, ಪೊಲೀಸರ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ, ಹೋರಾಟ ಮಾಡ್ತಾರೆ. ಹಾಗಾಗಿ ಈಗ ಏಕಾಏಕಿ ಸಾರ್ವಜನಿಕ ವಿಚಾರ ಮಾಡಿದರೆ, ತನಿಖೆ ಮಾಡಿದ್ರು, ಸರ್ಕಾರದ ಜವಾಬ್ದಾರಿ. ಸರ್ಕಾರ ತನಿಖೆ ಮಾಡಿದ್ದನ್ನು ನಾನು ಸ್ವಾಗತ ಮಾಡ್ತೇನೆ. ಯಾಕಂದ್ರೆ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಅಲ್ಲಿ ಅಪರಾಧವನ್ನು ತನಿಖೆ ಮಾಡೋದು ಸರ್ಕಾರದ ಜವಾಬ್ದಾರಿ. ಸಚಿವರು ಹೇಳಿಕೆ ಏನ್ ಕೊಟ್ಟರು ಅಂತ ಹೇಳೋದಿಲ್ಲ. ಆದ್ರೆ ನಾನು ಕಳೆದ 2 ವರ್ಷದಲ್ಲಿ ನೋಡಿದ್ರೆ ಸರ್ವಸಮರ್ಥರಾದ ಕಾನೂನು ಸಚಿವರು ರಾಜ್ಯಕ್ಕಿದ್ದಾರೆ. ಲಾ ಅಂಡ್ ಆರ್ಡರ್ ಸಂಬಂಧಪಟ್ಟಂಗೆ, ಕಾನೂನಿಗೆ ಸಂಬಂಧಪಟ್ಟಂಗೆ ನಾನು ನೋಡಿದ್ರೆ ಬೆಸ್ಟ್ ಲಾ ಮಿನಿಸ್ಟರ್ ವಿ ಆರ್ ಹ್ಯಾವಿಂಗ್. ಆದ್ರೆ ಸರ್ಕಾರ ಯಾವುದೇ ಅಪರಾಧಿಗಳನ್ನ ರಕ್ಷಣೆ ಮಾಡ್ತದೆ ಎಂಬತಕ್ಕಂತ ಇದು ಅಲ್ಲ. ಆದ್ರೆ ಒಂದು ತಿಳ್ಕೊಳ್ಳಿ, ಈ ಪ್ರಕರಣದಲ್ಲಿ, ಈ ಡಿ ಕೆ ರವಿ ಪ್ರಕರಣದಲ್ಲಿ ಸಿಬಿಐ ಕೊಟ್ರಪ್ಪ, ಏನಾಯ್ತು ಅಲ್ಟಿಮೇಟ್ಲಿ? ಡಿ ಕೆ ರವಿ ಪ್ರಕರಣದಲ್ಲಿ ಸಿಬಿಐ ತನಿಖೆ ಕೊಟ್ಟರು. ಸಿಬಿಐ ಸೈಡ್ ಇಟ್ಸ್ ಸುಯಿಸೈಡ್ ಅಂತ ಡಿಸೈಡ್ ಆಯ್ತು. ಹಾಗಾಗಿ ಸಿಬಿಐ ತನಿಖೆ ಕೊಟ್ಬಿಡಿ, SIT ಮಾಡಿ ಅಂತ ಹೇಳಿ ನಮ್ಮ ಬಾಯಿ ಚಪ್ಪಲಕ್ಕೆ ಹೇಳೋದು ಬಹಳ ಸುಲಭ. ಇಷ್ಟೆಲ್ಲ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ SIT ಮಾಡ್ತಾರೆ. ಆದ್ರೆ ಒಂದ್ ತಿಳ್ಕೊಳ್ಳಿ, SIT ಮಾಡ್ಲಿಕ್ಕೆ ಬೇಕಾದಂತ ಮೂಲಭೂತ ತನಿಖಾ ಪ್ರಕರಣಗಳಾಗ್ಲಿ, ಆ ಪೊಲೀಸ್ ಸ್ಟೇಷನ್ ದಾಖಲೆಗಳಾಗಲಿ ಈ ಪ್ರಕರಣದಲ್ಲಿ ಕಂಡಿಲ್ಲ ಅಂತ ನನಗನ್ನಿಸ್ತದೆ. ಅದು ತನಿಖೆ ಮಾಡ್ಲಿ, ಯಾವ ಅಪರಾಧಿಗಳನ್ನು ರಕ್ಷಣೆ ಮಾಡಬಾರ್ದು. ಅದು ಒಂದ್ ಹೇಳ್ತೇನೆ, ಎಲ್ಲೋ ಒಂದು ಊರಲ್ಲಿ ಆಯ್ತು ಅಂದ ತಕ್ಷಣ ಆ ಊರಿನಲ್ಲಿ ಇರೋರೆಲ್ಲ ಸಂಬಂಧ ಯಾರೋ ಇದ್ರು ಅಂತ ಹೇಳೋದಲ್ಲ. ಯಾವುದೇ ಒಬ್ಬ ವ್ಯಕ್ತಿ ಮೇಲೆ ನೀವು ಆಪಾದನೆ ಮಾಡ್ಬೇಕಾದ್ರೆ ಮೂಲಭೂತ ಅಂಶಗಳಿರ್ಬೇಕು. ಇಲ್ಲದೆ ಯಾರನ್ನೂ ಕೂಡ ಅಪರಾಧಿ ಅಂತ ಕರೀಬಾರ್ದು. ಪ್ರಶ್ನೆ ಇರೋದಲ್ಲೇನೆ